ಅಮ್ಮ, ಇಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಒಳ್ಳೆ ಲಕ್ಷ್ಮೀನಾರಾಯಣನ್ ತರ ಕಾಣಿಸ್ತಿದ್ದಾರೆ. ಹೌದು ಕಿಡಿ, ತುಂಬಾ ಚೆನ್ನಾಗಿದೆ. ನಂಗಂತೂ ಅವ್ರನ್ನ ಇವತ್ತೇ ಕೇಳ್ಬಿಡೋಣ ಅಂತ ಅನಿಸ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನು ಅವ್ರ ಹತ್ರ ಹೇಳ್ಬಿಟ್ಟಿದ್ದೀನಿ. ಅವರು ಸಮಯ ನೋಡ್ಕೊಂಡು ಅವರಮ್ಮ ದೇವಕಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೌದೇನೆ? ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ ಮಗ ಮದುವೆಗೆ ಒಪ್ಕೊಳ್ದೆ ಇದ್ದವನು ಈಗ ಈ ಹುಡುಗಿನ ಒಪ್ಕೊಂಡಿದ್ದಾನೆ ಅಂತಂದ್ರೆ ಆಹಾ ದೇವ್ರೇ. ಅಮ್ಮ, ನಾವೀ ಸಂಬಂಧ ಬಿಡೋದೇ ಬೇಡ. ಹೇಗಾದ್ರೂ ಮಾಡಿ ಹುಡುಗಿ ಮನೆಯವ್ರನ್ನ ಒಪ್ಪಿಸ್ಬಿಡೋಣ. ತುಂಬ ಶಕ್ತಿಶಾಲಿ ಅನ್ನೋದು ನನಗೆ ಗೊತ್ತು. ನಿನ್ನ ಪವಾಡದಿಂದನೇ ನನ್ನ ಅಕ್ಕ ಬಾವ ಮತ್ತೆ ಒಂದಾಗಿದ್ದಾರೆ ಅಂತಲೂ ಗೊತ್ತು. ಹಾಗೆ ನಮ್ಮ ಅಣ್ಣಂಗೂ ಬೇಗ ಮದುವೆ ಆಗಲಿ, ಅವನ ಮನ್ಸಿಗೆ ಇಷ್ಟ ಆಗೋ ಥರ ಒಂದೊಳ್ಳೆ ಹುಡುಗಿ ಸಿಗಲಿ, ನನ್ನ ಕುಟುಂಬದವರೆಲ್ಲ ಖುಷಿಯಾಗಿರಲಿ. ಇಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಅದು ಬಿಟ್ಟರೆ ನನಗೆ ಮತ್ತೇನು ಬೇಡ ದೇವ್ರೆ. ದೇವ್ರೆ, ನನಗೆ ಈ ಕೃಷ್ಣ ಅಂದರೆ ತುಂಬ ಇಷ್ಟ. ಅವನಿಗೆ ನೇರವಾಗಿ ನೀನಂದರೆ ಇಷ್ಟ ಅಂತ ಹೇಳೋಕೆ ನನಗೆ ಧೈರ್ಯ ಸಾಕಾಗ್ತಿಲ್ಲ. ಹೇಗಾದರೂ ಮಾಡಿ ಇವತ್ತು ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಆ ಧೈರ್ಯ ಕೊಡು. ತಗೊಳ್ಳಿ ಕುಂಕುಮ ಪ್ರಸಾದ. ಅರ್ಚಕರೇ, ತಗೊಳ್ಳಿ. ಇದನ್ನೇ ತಗೊಳ್ಳಿ. ನನಗ? ಹಾಂ, ಅರ್ಚಕರು ಹೋದ್ರಲ್ಲ ಅದಕ್ಕೆ. ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ಮೊದಲಿಗೆ ಅವನ ಮೇಲೆ ಇಂಟ್ರೆಸ್ಟ್ ಬೆಳೆಯೋ ಥರ ಮಾಡ್ದೆ. ಆಮೇಲೆ ಅವನ ಮೇಲೆ ಪ್ರೀತಿ ಆಗೋ ಥರನೂ ಮಾಡ್ದೆ. ಆಮೇಲೆ ಅವನ ಕೈಯಾರೆ ಹಾರ ಬೀಳೋ ಥರನೂ ಮಾಡ್ದೆ. ಆದರೆ ಇವಾಗ ಅವನ ಕೈಯಾರೇನೆ ನನಗೆ ಕುಂಕುಮ ಸಿಗೋ ಥರ ಮಾಡ್ದೆ. ಈಗ ನನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೂ ನೀನೇ ಸಹಾಯ ಮಾಡಬೇಕು.
ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ಮಗುನ ಪ್ರೀತಿ ಮಾಡಿರೋ ತರ ಅನ್ನಿಸ್ತಿದೆ. ಹುಡುಗಿಯಾಗಿ ನಾನೇ ಹಿಂದೆ ಹಿಂದೆ ಹೋದ್ರೂನು ಇವನ್ಗದೆಲ್ಲ ಅರ್ಥನೇ ಆಗ್ತಿಲ್ವಲ್ಲ. ಇವನ್ಗೆ ನೇರವಾಗಿ ಹೇಳೋದು ಒಂದೇ ದಾರಿ ಬಾಕಿ ಇರೋದು. ಏಯ್ ಯಾಕೋ ಯಾಕೋ ಹಂಗೆ ಹೇಳ್ತ್ಯಾ? ಮತ್ತೆ ಇನ್ನೇನು ಹೇಳಿ, ಅಣ್ಣ ಆದ್ಮೇಲೆ ತಮ್ಮ, ತಮ್ಮ ಆದ್ಮೇಲೆ ಅಣ್ಣ, ಇಬ್ರಲ್ಲೊಬ್ರು ಫೋನ್ ಮಾಡಿ ಹೋಟ್ಲ್ ಬಗ್ಗೆ ವಿಚಾರಿಸ್ತಾನೆ ಇರ್ತೀರಾ. ಹಂಗಂದ್ಮೇಲೆ ಹೋಟ್ಲ್ ಬಿಟ್ಟು ಯಾಕೆ ಹೋಗ್ಬೇಕು? ಹೋದ್ಮೇಲೆ ಯಾಕೆ ಫೋನ್ ಮಾಡ್ಬೇಕು? ಫೋನ್ ಮಾಡಿ ಯಾಕಪ್ಪ ಜೀವ ತಿನ್ಬೇಕು ಅಂತೀನಿ. ಸರಿ ಸರಿ, ಹೋಟೆಲ್ ಕಡೆ ಹುಷಾರು. ಕೃಷ್ಣ, ಸರಿ ಸರಿ, ಆಮೇಲೆ ಮಾಡ್ತೀನಿ ಇರು. ನನ್ ಕೈಯಲ್ಲಿ ಆಗ್ತಿಲ್ಲ ಗುರು. ಅಣ್ಣ ತಮ್ಮದ್ರ ಮೇಲಿರೋ ಕೋಪನ ನನ್ ಮೇಲೆ ಯಾಕೆ ತೀರಿಸ್ಕೊತಾ ಇದೀಯಾ? ಏಯ್, ಕಸ್ಟಮರ್ ನೋಡೋದ್ ಬಿಟ್ಟು ನೀನೇನು ಮಾಡ್ತಿದ್ಯಾ ಕಂಕ್ಳಲ್ಲಿ? ನೀನ್ ತಾನೇ ಇಟ್ಕೊಂಡಿರೋದು ಒಬ್ಬಳ ಕೈಯೇ. ಓಡು ಓಡು ಓಡು. ಓ ಆಗ್ತಿಲ್ಲ. ಅಯ್ಯೋ. ನನ್ ಕರೆದ್ರಾ? ನಿನ್ನೆ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ನನ್ನ ಹತ್ರನಾ? ಅಯ್ಯೋ, ಏನ್ ಮಾಡ್ಲಿ? ಹೇಳಿ. ಅದು ಅದು ಬಂದು ಏನಾದ್ರೂ ಹೆಲ್ಪ್ ಬೇಕಿತ್ತಾ? ಆಕನ್ ಕರೀಲ. ಥೂ, ಏ ತಟ್ಟ 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 ತೊಟ್ಟ ತಟ್ಟ. ಹೆಂಗ್ ಹೇಳೋದು ಇವನ್ಗೆ? ಏನಂದ್ರೆ? ಏನಿಲ್ಲ, ನಿಮ್ ಹತ್ರನೇ ಮಾತಾಡ್ಬೇಕಿತ್ತು. ಅದು 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 ಹಾ, ಆ ರೌಡಿಗಳನ್ನ ನೆನೆಸ್ಕೊಂಡ್ರೆ ನನ್ಗೆ ಈಗ್ಲೂ ತುಂಬಾ ಭಯ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ಅದನ್ನ ಆಗ್ಲೇ ಹೇಳಿದ್ರಲ್ಲ. ಅಯ್ಯೋ ವಂಶಿ, ಏನೇ ಮಾಡ್ತಿದ್ಯಾ? ಬೇಗ ಹೇಳೆ. ಸರಿ, ನಾನು ಹೊರಡ್ಲಾ? ಇರ್ರಿ ಒಂದ್ ನಿಮಿಷ, ನಿಮ್ ಹತ್ರನೇ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಒಂದು ಮುಖ್ಯವಾದ ವಿಷಯನ ನಿಮ್ ಹತ್ರನೇ ಮಾತಾಡ್ಬೇಕು. ಯಜಮಾನ್ರೆ, ಅರ್ಧ ಜೀವನ ಅಂತ ಕಳೆದೋಯ್ತು, ಇನ್ನರ್ಧ ಜೀವನ ಕುಟುಂಬದವ್ರ ಜೊತೆ ಕಳೆಯೋಣ ಅಂತ. ಮೂರ್ತಿ, ನಿನಗೆ ನಿನ್ನ ಕುಟುಂಬ ಸಿಕ್ಕಿದೆಯಲ್ಲ, ನಿನಗೆ ಎಷ್ಟು ಖುಷಿ ಆಗಿದೆಯೋ ಅಷ್ಟೇ ಖುಷಿ ನನಗೂ ಆಗಿದೆ. ಅದು ಅಂತ ಒಳ್ಳೆ ಕುಟುಂಬ ಏನೇ? ಹೌದು, ನನ್ಗಂತೂ ಮೂರ್ತಿಯವ್ರ ಕುಟುಂಬ ತುಂಬಾ ಇಷ್ಟ ಆಯ್ತು. ತುಂಬಾ ಗೌರವ ಇರುವಂತ ಕುಟುಂಬ.